ವಿಜಯಪುರ ಜಿಲ್ಲೆಯಲ್ಲಿ ನಿನ್ನೆವರೆಗೂ ಯಾವುದೇ ಸಮಸ್ಯೆಗಳಾಗಿರಲಿಲ್ಲ. ಜಿಲ್ಲಾಧಿಕಾರಿಗಳಾದ YS ಪಾಟೀಲರು ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಎಲ್ಲರೂ ಸೇರಿ ಭಾಳ ಉತ್ತಮವಾದಂಥ ಕೆಲಸವನ್ನು ಮಾಡೋದ್ರ ಮೂಲಕ ಸಮಾಜದಲ್ಲಿ ಈ ರೋಗ ಕಾಣಿಸದಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಕೆಲವರು ಹೊರದೇಶಗಳಿಗೆ ಹೋಗಿ ಬಂದಂಥವರು, ಹೊರ ರಾಜ್ಯಗಳಿಗೆ ಹೋಗಿ ಬಂದಂಥವರು, ಧಾರ್ಮಿಕ ಸಮಾರಂಭದಲ್ಲಿ ಭಾಗವಹಿಸಿ ಬಂದಂಥವರು ತಮ್ಮನ್ನು ತಾವು ಮುಚ್ಚಿಟ್ಟುಕೊಳ್ಳೋದ್ರ ಮೂಲಕ ಇವತ್ತು ರೋಗ ಹರಡ್ತಾ ಇದೆ. ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ತೀನಿ, ಯಾರೂ ಮುಜುಗರಕ್ಕೊಳಗಾಗದೇ ನೇರವಾಗಿ ಜಿಲ್ಲಾಧಿಕಾರಿಗಳ ಹತ್ರ ಆಗಲಿ ಅಥವಾ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳ ಹತ್ರ ಆಗಲಿ ಬಂದು ಸ್ವಯಂ ಪ್ರೇರಣೆಯಿಂದ ಹೇಳಿಕೊಂಡ್ರೆ ಅವ್ರ ಆರೋಗ್ಯ ತಪಾಸಣೆ ಮಾಡಲಿಕ್ಕಾಗ್ತದೆ, ಅವ್ರ ಜೀವನೂ ಉಳಿಸ್ಲಿಕ್ಕಾಗ್ತದೆ. ಅಷ್ಟೇ ಅಲ್ಲದೆ ಅವ್ರ ಬಂಧು ಬಳಗ, ಅವ್ರ ಕುಟುಂಬದವ್ರ ಜೀವನೂ ಉಳಿಸ್ಲಿಕ್ಕಾಗ್ತದೆ. ಸಮಾಜದ ಈ ಸ್ವಾಸ್ಥ್ಯತೆಯನ್ನು ಕಾಪಾಡಿಕೊಂಡಂಗೆ ಆಗ್ತದೆ. ಆ ಕಾರಣಕ್ಕಾಗಿ ಸಾರ್ವಜನಿಕರಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಯಾರೂ ಮುಚ್ಚಿಟ್ಟುಕೊಳ್ಳದೇನೆ ತಪ್ಪಿಸ್ಕೊಂಡು ಓಡಾಡ್ತಕ್ಕಂಥ ಕೆಲಸ ಮಾಡಬೇಡ್ರಿ. ಅದರಿಂದ ಒಳ್ಳೆಯದಾಗೋದಿಲ್ಲ, ಸಮಾಜಕ್ಕೂ ಒಳ್ಳೆಯದಾಗೋದಿಲ್ಲ, ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗೋದಿಲ್ಲ, ನಿಮ್ಮ ಜೀವನ ಉಳಿಯೋದಿಲ್ಲ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಪದೇ ಅವ್ರಿಗೆ ವಿನಂತಿ ಮಾಡ್ತೀನಿ, ಇನ್ನೂ ಸಮಯ ಮಿಂಚಿಲ್ಲ, ಕಾಲ ಮಿಂಚಿಲ್ಲ, ಬಂದು ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಬೇಕು, ಸ್ವಯಂ ಪ್ರೇರಣೆಯಿಂದ ರಿಪೋರ್ಟ್ ಮಾಡಬೇಕು. ಅವರು ತಿರುಗಾಡಿರ್ತಕ್ಕಂಥ ಟ್ರಾವೆಲ್ ಹಿಸ್ಟ್ರಿಯನ್ನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಅದರಿಂದ ಸಮಾಜದಲ್ಲಿ ಹೆಚ್ಚು ಹಾನಿಯಾಗದಂತೆ ಅವರು ಎಚ್ಚರ ವಹಿಸ್ತಾರೆ. ಯಾರ್ಯಾರು ಸಂಪರ್ಕಕ್ಕೆ ಬಂದಾರ ಅವ್ರನ್ನ ಕ್ವಾರಂಟೈನ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಮತ್ತು ಸಮಾಜದಲ್ಲಿ ಇದೊಂದು ಪಿಡುಗಾಗಿ ಹೋಗ್ಯದ. ಇಡೀ ಪ್ರಪಂಚಕ್ಕೇ ಇವತ್ತು ಇದೊಂದು ದೊಡ್ಡ ಮಹಾಮಾರಿ ಆಗ್ಯದ. ಪ್ರಪಂಚದ 190 ದೇಶಗಳಲ್ಲಿ ಇವತ್ತು ಹರಡಿದೆ. 1 ಲಕ್ಷಕ್ಕಿಂತಲೂ ಹೆಚ್ಚು ಜನ ಮೃತರಾಗಿದ್ದಾರೆ. 17 ಲಕ್ಷಕ್ಕಿಂತಲೂ ಹೆಚ್ಚು ಜನ ಇವತ್ತು ರೋಗ ಸೋಂಕಿತರಿದ್ದಾರೆ. ಅವರೆಲ್ಲರನ್ನ ಬದುಕಿಸಲಿಕ್ಕೆ ಸಮಾಜ ಕೈ ಜೋಡಿಸಬೇಕು. ನಮ್ಮ ಅಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆ ಡಾಕ್ಟರ್ಸು, ನರ್ಸ್ಗಳು, ಪೌರ ಕಾರ್ಮಿಕರು, ಅದಲ್ಲದೇ ಪೊಲೀಸ್ ಇಲಾಖೆ ಅಧಿಕಾರಿಗಳು, ಕಾನ್ಸ್ಟೇಬಲ್ಸು ತಮ್ಮ ಜೀವದ ಹಂಗೆ ತೊರೆದು ಇವತ್ತು ಸಮಾಜವನ್ನು ಉಳಿಸಲಿಕ್ಕೆ, ರಕ್ಷಣೆ ಮಾಡಲಿಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಕೈ ಜೋಡಿಸ್ಬೇಕು, ಅವರಿಗೆ ಸಹಕರಿಸಬೇಕು, ಅವ್ರ ಜೊತೆಯಲ್ಲಿ ದುರ್ವರ್ತನೆ ಮಾಡಬಾರ್ದು, ಅವ್ರ ಜೊತೆಯಲ್ಲಿ ಜಗಳಕ್ಕೆ ಹೋಗಬಾರ್ದು, ಸಹಕಾರ ಮಾಡಬೇಕು. ನಿಮ್ಮ ಪ್ರಾಣಕ್ಕಾಗಿ, ನಿಮ್ಮ ಕುಟುಂಬದ ಸದಸ್ಯರ ಪ್ರಾಣಕ್ಕಾಗಿ, ಸಮಾಜದ ಉಳಿವಿಗಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಧನ್ಯವಾದ ಹೇಳಬೇಕು ಹೊರತು ಅವ್ರ ಜೊತೆಯಲ್ಲಿ ಜಗಳ ಮಾಡಬಾರ್ದು ಅಂಥೇಳಿ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ತೀನಿ.